Hello, guys. Welcome back to my channel, English with GB Raj sir. Today, I am going to tell you how to take rest and get relaxation. How to take rest and get relaxation. Before that, those who are new here, those who have not yet subscribed to my channel, please press the bell icon and please become uh, the subscribers. Okay, let's start without further ado. ಹೌ ಟು ಟೇಕ್ ರೆಸ್ಟ್ ಆ್ಯಂಡ್ ಗೆಟ್ ರಿಲ್ಯಾಕ್ಸೇಷನ್ ಅಂದರೆ ನಾವು ವಿಶ್ರಾಂತಿ ಪಡೆಯೋದು ಹೇಗೆ ಮತ್ತು ಆ, ಸಮಾಧಾನ ಶಾಂತಿಯನ್ನು ಹೊಂದೋದು ಹೇಗೆ. ಫಸ್ಟ್ ಒನ್, ಗೆಟ್ ಎನಫ್ ಸ್ಲೀಪ್ ಎವರಿ ನೈಟ್. ಪ್ರತಿ ರಾತ್ರಿ ಸಾಕಷ್ಟು ನಿದ್ದೆ ಮಾಡಿ. ಟೇಕ್ ಶಾರ್ಟ್ ಬ್ರೇಕ್ಸ್ ಡ್ಯೂರಿಂಗ್ ದ ವರ್ಕ್ ಆರ್ ಸ್ಟಡಿ. ನೀವು ಕೆಲಸ ಮಾಡುವಾಗ ಅಥವಾ ಅಧ್ಯಯನ ಮಾಡುವಾಗ ಆ, ಅಲ್ಪ ಬ್ರೇಕ್ಗಳನ್ನು ತೆಗೆದುಕೊಳ್ಳಿ, ಅಲ್ಪ ವಿರಾಮವನ್ನು ತಗೊಳ್ಳಿ. ಥರ್ಡ್ ಒನ್, ಸಿಟ್ ಆರ್ ಲೈ ಡೌನ್ ಕಂಫರ್ಟಬಲಿ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಮಸಲ್ಸ್. ಆರಾಮಾಗಿ ಕುಳಿತುಕೊಳ್ಳಿ ಅಥವಾ ಆರಾಮಾಗಿ ಮಲಿಕೊಳ್ಳಿ ಮತ್ತು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡಿ ಮತ್ತು ಶರೀರದ ಮಾಂಸಖಂಡಗಳಿಗೆ ಒಂದು ಸಮಾಧಾನವನ್ನು ನೆಮ್ಮದಿಯನ್ನು ಕೊಡಿ. ಟೇಕ್ ಡೀಪ್ ಬ್ರೆತ್ಸ್ ಸ್ಲೋಲಿ ಆ್ಯಂಡ್ ಕಾಮ್ಲಿ. ನೀವು ಉಸಿರನ್ನು ನಿಧಾನವಾಗಿ ಹೇಳ್ಕೊಳ್ಳಿ, ನಿಧಾನವಾಗಿ ಬಿಡಿ, ಶಾಂತಿಯಿಂದ ಇರಿ. ಲಿಸನ್ ಟು ಸಾಫ್ಟ್ ಮ್ಯೂಸಿಕ್ ಆರ್ ಪೀಸ್ಫುಲ್ ಸೌಂಡ್. ನೀವು ಮೃದುವಾದ ಸಂಗೀತವನ್ನು ಕೇಳಿ ಅಥವಾ ಪ್ರಕೃತಿಯಲ್ಲಿ ಹಕ್ಕಿಗಳು ಹಾಡುವ ಶಬ್ದವನ್ನು ಕೇಳಿಸ್ಕೊಳ್ಳಿ. ನೆಕ್ಸ್ಟ್, ಗೋ ಫಾರ್ ಎ ಜೆಂಟಲ್ ವಾಕ್ ಇನ್ ಎ ಪಾರ್ಕ್ ಆರ್ ಎ ಕ್ವೈಟ್ ಪ್ಲೇಸ್. ಸ್ವಲ್ಪ ಕಾಲ ಪಾರ್ಕಲ್ಲಿ ಅಡ್ಡಾಡಿ ಅಥವಾ ನಿಶ್ಶಬ್ದವಾಗಿರೋ ಸ್ಥಳದಲ್ಲಿ ತಿರುಗಾಡಿ. ನೆಕ್ಸ್ಟ್ ಒನ್, ರೀಡ್ ಎ ಗುಡ್ ಬುಕ್ ಆರ್ ಎಂಗೇಜ್ ಇನ್ ಎ ಹಾಬಿ ಯು ಎಂಜಾಯ್. ನಿಮಗೆ ಇಷ್ಟವಾದ ಒಳ್ಳೆಯ ಪುಸ್ತಕ ಓದಿ, ನಿಮಗೆ ಇಷ್ಟವಾದ ಹವ್ಯಾಸವನ್ನು ಮುಂದುವರಿಸಿ. ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರುಗಳ ಜೊತೆಗೆ, ಕುಟುಂಬದ ಸದಸ್ಯರ ಜೊತೆಗೆ ಸ್ವಲ್ಪ ಕಾಲವನ್ನು ಕಳೆಯಿರಿ. ಅವಾಯ್ಡ್ ಸ್ಟ್ರೆಸ್ ಆ್ಯಂಡ್ ಅನ್ನೆಸರಿ ವರೀಸ್. ಅನಗತ್ಯ ಚಿಂತೆ, ದುಃಖ, ದುಮ್ಮಾನಗಳನ್ನು ಮರೆತು ಬಿಡಿ, ಅದನ್ನು ತಪ್ಪಿಸಿ. ಡ್ರಿಂಕ್ ಎನಫ್ ವಾಟರ್ ಟು ಈಟ್ ಹೆಲ್ತಿ ಫುಡ್. ಸಾಕಷ್ಟು ನೀರು ಕುಡಿಯಿರಿ, ಆರೋಗ್ಯಕರವಾದಂತಹ ಪುಷ್ಟಿಕರವಾದ ಆಹಾರವನ್ನು ಸೇವಿಸಿ. ಒಟ್ಟಾರೆ ರೆಸ್ಟ್ ರಿಫ್ರೆಶಸ್ ದ ಬಾಡಿ ಆ್ಯಂಡ್ ರಿಲ್ಯಾಕ್ಸೇಷನ್ ರಿಫ್ರೆಶಸ್ ದ ಮೈಂಡ್. ರೆಸ್ಟ್ ಅನ್ನೋದು ನಮಗೆ ಶರೀರಕ್ಕೆ, ಮಾನಸಿಕ ದೈಹಿಕ ಶರೀರಕ್ಕೆ ಶಾಂತಿಯನ್ನು, ನೆಮ್ಮದಿಯನ್ನು ತಂದುಕೊಡುತ್ತೆ. ಥ್ಯಾಂಕ್ ಯು.